ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್
ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಸಿಲಿಂಡರ್ ಕಳ್ಳತನ ಮಾಡಲಾಗಿದೆ. ಸರ್ಕಾರಿ ಶಾಲೆಯ 6 ಸಿಲಿಂಡರ್ಗಳನ್ನು ಖದೀಮರು ಹೊತ್ತೊಯ್ದಿದ್ದಾರೆ. ಬೀದರ್ ಜಿಲ್ಲೆಯ ಗೋಟಾಬಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸಿಯೂಟದ ಅಡುಗೆ ಕೋಣೆಯ ಬೀಗವನ್ನ ಮುರಿದು ಕಳ್ಳತನ ಮಾಡಲಾಗಿದೆ. ಮಕ್ಕಳಿಗೆ ಅಡುಗೆ ತಯಾರು ಮಾಡೋದಕ್ಕೆ ಇಟ್ಟಿದ್ದಂತಹ 6 ಗ್ಯಾಸ್ ಇದನ್ನ ಕಳ್ಳತನ ಮಾಡಲಾಗಿದೆ. ಬಸವ ಕಲ್ಯಾಣ ಪೊಲೀಸರಿಂದ ಗ್ಯಾಸ್ ಕಳ್ಳರಿಗಾಗಿ ತಲಾಶ್ ನಡೆಸಲಾಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಅಭಾವ, ಮತ್ತೊಂದು ಕಡೆ ಗ್ಯಾಸ್ ಕಳ್ಳತನದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಗೆ ಬಿಸಿಯೂಟವನ್ನ ತಯಾರು ಮಾಡೋದಕ್ಕೆ ಶಾಲೆಯಲ್ಲಿ 6 ಸಿಲಿಂಡರ್ ಅನ್ನ ಇಡಲಾಗಿತ್ತು. ಆ 6 ಸಿಲಿಂಡರ್ ಅನ್ನು ಕೂಡ ಬೀಗ ಮುರಿದು ಕಳ್ಳತನ ಮಾಡಲಾಗಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಗ್ಯಾಸ್ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. Ini